VNTV ವೀಕ್ಷಕರಿಗೆ ನಮಸ್ಕಾರ. ನಾನು ಈ ಹಲವಾರು ಸಂಚಿಕೆಗಳಲ್ಲಿ ಹೇಳಿರುವ ಹಾಗೆಯೇ ಮಾನವನ ಮಾನಸಿಕ ಸಮತೋಲನವಾಗಲಿ, ಮಾನಸಿಕ ತೃಪ್ತಿಯಾಗಲಿ, ಅವನ ಆನಂದ ಆರೋಗ್ಯಕ್ಕೆ ಒಂದು ರೀತಿಯ ಸಹಕಾರಿಯಾಗುವುದು ಕಲೆಗಳು. ಈ ಕಲೆಗಳು ಇಂದು ನೆನ್ನೆಯದಲ್ಲ, ಪುರಾತನದಿಂದ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಭವ್ಯ ಭಾರತ ಭೂಮಿ ಕಲೆಗಳ ನಾಡಾಗಿದೆ. ಅದರಲ್ಲೂ ಕರ್ನಾಟಕ, ಕರಿಯ ನಾಡು, ಕರುನಾಡು ಕರ್ನಾಟಕ ಕಲೆಗಳಿಗೆ ಅಗ್ರಸ್ಥಾನದಲ್ಲಿ ಪೋಷಣೆಯನ್ನು ನೀಡಿವೆ. ಆ ನಿಟ್ಟಿನಲ್ಲಿ ಅದೆಷ್ಟೋ ಜನ ಕಲಾವಿದರು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಕಲೆಗಳನ್ನು ಅಳವಡಿಸಿಕೊಂಡು ತಮ್ಮದೇ ಆದಂತಹ ಶೈಲಿನಲ್ಲಿ ಆ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಕಲಾ ಸೇವೆ ಎಂಬುದು ಅಷ್ಟು ಇಷ್ಟು ಅಲ್ಲ. ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಒಂದು ಕಲೆಯಲ್ಲಿ ಅವರು ಲೀನರಾಗಿ ಮತ್ತೊಬ್ಬರಿಗೆ ಮನರಂಜನೆಯನ್ನ, ವೀಕ್ಷಕರೇ, ಕಲೆಯನ್ನ ಕರಗತ ಮಾಡಿಕೊಂಡು ನಿರಂತರವಾಗಿ ಅದರಲ್ಲಿ ತೊಡಗಿಸಿಕೊಂಡು ತಾವು ಕಲೆಯನ್ನ ಆಸ್ವಾದಿಸುತ್ತಾ ಕಲೆಯಲ್ಲಿ ಬೆರೆತು ಮತ್ತೊಬ್ಬರಿಗೆ ಮನರಂಜನೆಯನ್ನು ನೀಡುವಂತಹದ್ದು ಬಹಳ ವಿಶೇಷವೇ ಸರಿ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮೊಟ್ಟಿಗೆ ಒಬ್ಬ ಕಲಾವಿದರು, ಹಿರಿಯ ಕಲಾವಿದರು, ಮೂಲ ಜನಪದ, ತತ್ವಪದ, ಭಜನೆ, ಭಕ್ತಿಗೀತೆ, ಹೀಗೆ ಸೋಬಾನೆ ಪದ, ಹಲವಾರು ಜನಪದ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹವರು, ಗ್ರಾಮೀಣ ಭಾಗದವರು ಆದಂಥ ಯಶೋದಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸೋಣ. ಯಶೋದಮ್ಮನವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಕಲೆಗಳನ್ನು ಉಳಿಸುವಲ್ಲಿ ನಮ್ಮೆಲ್ಲರ ಶ್ರಮ, ಪ್ರಯತ್ನ, ಸಹಕಾರ ಅತ್ಯಗತ್ಯವಾಗಿದೆ ಅಂತ ಭಾವಿಸ್ತಾ, ಯಶೋದಮ್ಮನವರು ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಸರ್. ಓಕೆ ಅಮ್ಮ. ಮೂಲತಃ ಎಲ್ಲಿ ನೋಡ್ತಾವು? ನಾವು ದೊಡ್ಡಮಲ್ಲೆಕೆರೆ ಅಂತ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್. ಅಲ್ಲಿನವರೇನಾ? ಅಲ್ಲಿನವ್ರೆ. ನೀವು ಕಲಾವಿದರಾಗಿದ್ದೀರಾ? ಹೌದು ಸರ್. ನಾನು ಈಗಾಗಲೇ ಹೇಳಿದಾಗನೆ ಮೂಲ ಜನಪದ ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ಇವೆಲ್ಲ ಅಳವಡಿಸ್ಕೊಂಡು ಬಂದಿದ್ದೀರಾ ನೀವು ಕಲೆನಲ್ಲಿ. ಹೇಗೆ ಬಂತು ನಿಮ್ಗೆ ಈ ಕಲೆಗಳು ಅಂತ? ಅದು ಹಳ್ಳಿನಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಅವರು ಭಜನೆಗಳು ಅವು ಮಾಡ್ತಿದ್ರು ಸರ್. ಅದು ನಮ್ಗೆ ಒಂದ್ಸರ ಕಲಿಬೇಕು ಅನ್ನೋ ಒಂದು ಹುಚ್ಚು ಸರ್ ನಮ್ಗೆ. ಕರೆಕ್ಟ್. ಜನಪದ ಭಾಷೆನಲ್ಲಿ ಹುಚ್ಚು ಅಂತ, ಅದೊಂದು ಹುಚ್ಚು ತರ ನಾವು ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ನಿಮ್ಮ ತಾತ ಅವರು, ಮುತ್ತಾತ ಅವರು, ಅಥವಾ ಗ್ರಾಮೀಣ ಭಾಗದಲ್ಲಿ ಜನತೆ ಎಲ್ಲ ಸೇರ್ಕೊಂಡು ಅದನ್ನ ಚಿಕ್ಕ ಮಕ್ಕಳಿಂದ ನೋಡಿ 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 ನಿಮ್ಗೆ ನಾವು ಕಲಿಬೇಕು, ನಾವು ಆಡ್ಬೇಕು, ಒಟ್ಟಿನಲ್ಲಿ ಕಲಾವಿದರಾಗಬೇಕು ಅಂತ ಆಸೆ ಬಂತು. ಯಾವ ವಯಸ್ಸಲ್ಲಿ ನಿಮ್ಗೆ ಹಾಡ್ಲಿಕ್ಕೆ ಅಂತ ಇಷ್ಟ ಬಂತು? ಯಾವಾಗ ಹಾಡಿದ್ರಿ? ನಾವು ಸುಮಾರು ಒಂದು 7ನೇ ತರಗತಿಯಿಂದ ನಾವು ಕಲ್ತಿದ್ದೀವಿ ಸರ್. ಚಿಕ್ಕ ಮಕ್ಳಿಂದಾನೇ ಅವು ನೋಡ್ತಾ ಇದ್ವಿ. ನಮ್ಮ ತಾತವ್ರು ಬಯಲ್ನಾಟಕ ಆಡ್ತಿದ್ರು, ಅವರು ಇದು ಚಕ್ಕೆ ಆಟ, ಚಕ್ಕೆ ಕೋಲಾಟ ಆಡ್ತಿದ್ರು. ಆಮೇಲೆ ಇದು ಭಜನೆಗಳು, ಭಂಡಾರಿ ಭಜನೆ ಮಾಡ್ತಿದ್ರು. ಅವಕ್ಕೆಲ್ಲ ನಾವು ನೋಡ್ತಾ ಇದ್ರಿ. ಚಿಕ್ಕ ಮಕ್ಕಳಿಗೆ ನಾವು ಹೋಗ್ತಾ ಇದ್ವಿ. ಅಂದ್ರೆ ಸೊ ಅಲ್ಲಿಗೆ 7ನೇ ಕ್ಲಾಸಲ್ಲಿ ನೀವು ಮೊಟ್ಟ ಮೊದಲಿಗೆ ಹಾಡ್ಬಿಡ್ರಿ ಅಲ್ಲ? ಭಕ್ತಿಗೀತೆ ಹಾಡ್ತೀರಾ, ಜನಪದ ಗೀತೆ ಹಾಡ್ತೀರಾ, ಸೋಬಾನೆ ಪದ ಹಾಡ್ತೀರಾ ಅಲ್ವಾ, ತತ್ವಪದ ಹಾಡ್ತೀರಾ? ಯಾವ್ದಾನ ಒಂದು ಭಕ್ತಿಗೀತೆ ಒಂದ್ ಸ್ವಲ್ಪ ಹಾಡ್ಬೋದಾ ಈಗ ಅಂತ? ಹಾಡ್ತೀವಿ ಸರ್. ಹಾಡಿ ನೋಡುವ. ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ, ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ, ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ತುಂಬಾ ತುಂಬಾ ಚೆನ್ನಾಗಿದೆ. ಮಹದೇಶ್ವರನ ಕುರಿತಾದಂತಹ ಒಂದು, ಅಂದ್ರೆ ಇದು ಒಂದು ಕಡೆ ಭಕ್ತಿ, ಒಂದು ಕಡೆ ಜನಪದ, ಎರಡೂ ಕೂಡ ಅದರೊಳಗಡೆ ಮಿಕ್ಸ್ ಆಗ್ತದೆ ಅಂತ ಬಹಳ ಸಂತೋಷಮ್ಮ. ಹೀಗೆ ನೀವು ಒಂದ್ ಕಡೆ ಜನಪದ ಗೀತೆಗಳು, ಒಂದ್ ಕಡೆ ಭಕ್ತಿ ಗೀತೆಗಳು, ಒಂದ್ ಕಡೆ ತತ್ವಪದ ಎಲ್ಲ ಕಲ್ತ್ಕೊಂಡ್ರಲ್ಲ. ಸೊ ಯಾರ ಹತ್ರ ಕಲ್ತ್ಕೊಂಡ್ರಿ ಇವೆಲ್ಲಾನು? ನಾವು ಈ ದೊಡ್ಡ ದೊಡ್ಡ ಅಜ್ಜಿದಿರು ಅಜ್ಜದಿರು ಇರ್ತಿದ್ರಲ್ಲ ಸರ್, ಅವ್ರ ಹತ್ರ ಅವ್ರು ಹೇಳ್ತಾ ಇರೋವಾಗ ನಾವು ಅದನ್ನ ಕಲ್ತ್ಕೊಂಡು. ಸೊ ಅಂದ್ರೆ ಮೂಲತಃ ಹಳೆಯವರಿಂದಾನೇ, ಹಿರಿಯರಿಂದ ಕಲ್ತ್ಕೊಂಡು. ಅವಾಗ ನೀವು ಕಲಿಬೇಕು ಅನಿಸಿದಾಗ ನಿಮ್ಗೆ ಏನ್ ಅನಿಸ್ಲಿಲ್ವಾ? ಏನ್ ಅನಿಸ್ತಿಲ್ಲ ಸರ್.
ಇನ್ನೂ ನಾವು ಕಲಿಬೇಕು, ಆಡ್ಬೇಕು, ನಾವು ಹೇಳ್ಬೇಕು, ಅವರು ಅದನ್ನ ನಾವು. ನೀವು ಈ ಹಾಡುಗಳನ್ನ ಅಜ್ಜಿಯವ್ರ ಹತ್ರ ಯಾರೋ ಹಿರಿಯರ ಹತ್ರ ಕೇಳ್ತಾ ಇದ್ರಲ್ಲ, ಆಗ ಅವ್ರಿಗೆ ಏನಂತ ಇದ್ರ ಅವರ ನಾವು ಕಲ್ತ್ಕೊಳ್ತೀವಿ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು, ಹೇಳ್ಕೊಡ್ತಿದ್ರು ಸರ್. ಅವ್ರು ಖುಷಿಯಾಗಿ ಹೇಳ್ಕೊಡೋರಲ್ಲ. ಖುಷಿಯಾಗಿ ನಾವು ಹೋದ್ಮೇಲಕ್ಕೆ ನಮ್ಮ ಹೆಸರು ನೀವು ಉಳಿಸ್ಬೇಕು, ಅದು ನಾವತ್ತು ಇರೋವರ್ಗು ಇರ್ತೀವಿ, ನೀವು ಕಲ್ತ್ರೆ ನೀವ್ ಇನ್ನೊಬ್ಬರಿಗೆ ಹೇಳಿ. ಎಲ್ಲ ಕಾರ್ಯಕ್ರಮಗಳಿಗೆ ಏನನ್ನ ಹಾಡಿದೀರಾ ನೀವು? ಹಾಡಿದೀವಿ ಸರ್. ಎಲ್ಲ ಹಾಡಿ. ಇದಕ್ಕೆ ನೀವು ಹೋಗ್ತೀರಾ ಬರ್ತೀರಲ್ಲ, ಖರ್ಚು ಬರ್ತದಲ್ಲ, ಹೇಗೆ ಅಂತಂದೇಳಿ? ಖರ್ಚಿಗೆ ಅಂದ್ರೆ ನಾವು ಕಲಿಬೇಕು ಅಂತ ಆಸಕ್ತಿ ಸರ್ ನಮ್ಗೆ. ಅದು ಕಲಿಬೇಕು ಅಂತ ಒಂದಿದು ಕಲಿತೀವಿ, ಇನ್ನ ಕಲಿಬೇಕು ಅಂತ ಆಸೆ, ಇನ್ನೂ ಕಲಿಬೇಕು. ದೇವ್ರ ಗೀತೆ ಒಂದು ಹಾಡಿದ್ರಿ ಈಗ ನೀವು. ಸೊ ಈ ಜೊತೆನಲ್ಲಿ ಒಂದು ಜನಪದ ಗೀತೆ ಯಾವ್ದಾದ್ರು ಹೇಳ್ಬೋದಾ? ಹೇಳ್ತಾ ಇದ್ದೀನಿ. ಬೆಳ್ಳಿ ಬೆಟ್ಟದ ಮೇಲೆ, ಬೆಳ್ಳಿ ಬೆಟ್ಟದ ಮೇಲೆ, ಬೆಳ್ಳಿ ಮೋಡದ ನಡುವೆ ಬಿಮ್ಮಾನೆ ನಿಂತಿರುವ ಶ್ರೀರಂಗ, ಬಿಮ್ಮಾನೆ ನಿಂತಿರುವ ಶ್ರೀರಂಗ ನನ್ನ ಕಂಡು ಒಬ್ಬಿದೆ ನನ್ನ ತನು ಮನವು, ಒಬ್ಬಿದೆ ನನ್ನ ತನು ಮನವು, ಒಬ್ಬಿದೆ ನನ್ನ ತನು ಮನವು. ಹಾದಿಲಿ ಮರಗಳ ನಡುವೆ ಹರಡಿದ ಹಸಿರಾದ ಭೂದೇವಿ, ಹರಡಿದ ಹಸಿರಾದ ಭೂದೇವಿ ಆಗ್ಯಾಳ ನಮ್ಮ ವರದಾನಿ. ಬೆಳ್ಳಿ ಬೆಟ್ಟದ ಮೇಲೆ, ಬೆಳ್ಳಿ ಮೋಡದ ನಡುವೆ ಬಿಮ್ಮಾನೆ ನಿಂತಿರುವ ಶ್ರೀರಂಗ, ಬಿಮ್ಮಾನೆ ನಿಂತಿರುವ ಶ್ರೀರಂಗ ನಿನ ಕಂಡು ಒಬ್ಬಿದೆ ನನ್ನ ತನು ಮನವು, ಒಬ್ಬಿದೆ ನನ್ನ ತನು ಮನವು, ಒಬ್ಬಿದೆ ನನ್ನ ತನು ಮನವು. ತುಂಬಾ ತುಂಬಾ ಸುಶ್ರಾವ್ಯವಾಗಿ ಚೆನ್ನಾಗಿತ್ತು. ಎಲ್ಲಿ ಕಲ್ತ್ರಿ ಸಂಗೀತ ನೀವು ಅಂತ? ಸಂಗೀತ ಏನು ಇಲ್ಲ ಸರ್, ದೊಡ್ಡವ್ರಿ ನಮ್ಮ ತಾತ ಅಜ್ಜಿಯವರಿಂದ ಕಲ್ತಿದ್ದು ಸರ್ ನಾವು. ಅಂದ್ರೆ ಸಂಗೀತಕ್ಕೆ ಹೋಗಿಲ್ಲ? ಇಲ್ಲ ಸರ್. ಇಷ್ಟು ಚೆನ್ನಾಗಿ ಶ್ರುತಿ ಬಿಡ್ತೀರಾ, ರಾಗದಲ್ಲಿ ತಾಳ ಬಿಡ್ತೀರಾ, ಆಡ್ತೀರಾ ಇಷ್ಟು ಸುಶ್ರಾವ್ಯವಾಗಿ. ಬಹಳ ಸಂತೋಷ ಆಗ್ತದೆ. ನೋಡಿ, ನೀವು ಜನಪದ ತೆಗೆದುಕೊಂಡಾಗ ಏನಾಗ್ತದೆ, ಒಂದು ರೀತಿನಲ್ಲಿ ಇದು ಭಕ್ತಿನೂ ಬಂತು, ಜನಪದನೂ ಬಂತು. ಇನ್ನೊಂದು ಯಾವ್ದನ್ನ ಗೀತೆ ಹಾಡಬಹುದಾ ಅಂತ? ಹಾಡ್ತೀರಾ? ಸೋಬಾನೆ ಹಾಡ್ತೀರಾ? ಹಾಡಿಮ್ಮ. ಸೋಬಾನೆ ಅಂತಂದ ಹೇಳಿದ್ರೆ ವೀಕ್ಷಕರೇ, ಈ ಹಿಂದೆ ಏನಾಗ್ತಾ ಇತ್ತು ಅಂತಂದ ಹೇಳಿದ್ರೆ, ಒಂದು ಶುಭ ಸಮಾರಂಭ ಆಯ್ತು ಅಂತಂದ ಹೇಳಿದ್ರೆ, ಮದುವೆ ಆಯ್ತು ಅಂತಂದ ಹೇಳಿದ್ರೆ, ಆ ಸಮಯದಲ್ಲಿ ಸೋಬಾನೆ ಹಾಡುಗಳು ಮುಖ್ಯವಾಗಿತ್ತು. ಇಂದಿಗೂ ಕೂಡ ಕೆಲವು ಕಡೆ ಇವು ಪ್ರಚಲಿತವಾಗಿದೆ, ಇದನ್ನ ಆಚರಣೆ ಕೂಡ ಮಾಡ್ತಿದ್ದಾರೆ. ಸೋ ಎನ್ನೀರೇ ಸೋಬಾನಿ ಎನ್ನೀರೇ, ಸೋ ಎನ್ನೀರೇ ಸೋಬಾನಿ ಎನ್ನೀರೇ, ಸಾಸಿವೆ ಹಿಡಿ ಬನ್ನಿ ಸುಶೀಲ ಮುತ್ತೈದೆ, ಸಾಸಿವೆ ಹಿಡಿ ಬನ್ನಿ ಸುಶೀಲ ಮುತ್ತೈದಿರು, ಸೀತಮ್ಮ ಪಡೆದ ಮಗನಿಗೆ, ಸೀತಮ್ಮ ಪಡೆದ ಮಗನಿಗೆ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋ ಎನ್ನೀರೇ ಸೋಬಾನೆ ಬನ್ನೀರೇ, ಗಂಧಾವ ಹಿಡಿ ಬನ್ನಿ ಗಂಗೆ ಗೌರೀರೆಲ್ಲ, ಗಂಧಾವ ಹಿಡಿ ಬನ್ನಿ ಗಂಗೆ ಗೌರೀರೆಲ್ಲ, ಈ ಗಂಗಮ್ಮ ಪಡೆದ ಮಗನಿಗೆ, ಈ ಗಂಗಮ್ಮ ಪಡೆದ ಮಗನಿಗೆ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ. ನೋಡಿ, ಉದ್ಯೋಗ ಏನಾದ್ರು ಮಾಡ್ತಿದ್ರಾ ಅಂತ? ನಾವು ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಿದ್ದೆ ಸರ್ ನಾನು. ಇವಾಗ ಮಾಡ್ತಿದ್ದೀರಾ? ಇಲ್ಲ ಸರ್, ರಿಟೈರ್ಡ್ ಆಗೋಯ್ತು. ಸೊ ಅಂಗನವಾಡಿನಲ್ಲಿ ಅಂತಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಅಲ್ವಾ? ಹೇಗೆ ಅನ್ನಿಸ್ತಾ ಇತ್ತು ನಿಮ್ಗೆ ಅನುಭವ? ಆ ಮಕ್ಕಳೆಲ್ಲ ಮಕ್ಕಳಿಗೆ ಒಂಥರ ಅವರು ಚಟುವಟಿಕೆ ಮಾಡಿದ್ದು, ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡೋದು, ಹಾಡು ಹೇಳ್ಕೊಡೋದು, ಅವ್ರಿಗೆ ನಮ್ಗೊಂಥರ ಅವ್ರಿಗೆ ಹೇಳ್ತಾ ಇದ್ರೆ ನಮ್ಗೊಂಥರ ಖುಷಿ ಆಗೋದು ಸರ್. ಮಕ್ಕಳ ಮಾತುಗಳಿಗೆ, ಮಕ್ಕಳ ಮಾತು ಕೇಳ್ತಾ ಇದ್ರ, ಹಾಡು ಕೇಳ್ತಾ ಇದ್ರ, ಅವ್ರ ತೊದ್ಲು ಮಾತುಗಳು ಹೇಳೋದಿಕ್ಕೆ ನಮ್ಗೊಂಥರ ಖುಷಿ ಆಗುತ್ತೆ. ಅಂದ್ರೆ ಒಂದು ಅಂತಂದ್ರೆ ಆ ಮಕ್ಕಳನ್ನ ಗಲಾಟೆಯನ್ನ ಅವಾಯ್ಡ್ ಮಾಡಿದಿರ ನಿಮ್ಮ ಕಡೆ ಸೇರ್ಸ್ಕೊಂಡು ಅವ್ರಿಗೆ ಭಕ್ತಿ ಗೀತೆಗಳು, ಚಿಕ್ಕ ಚಿಕ್ಕ ಡ್ಯಾನ್ಸ್ ಆಡೋದು ಮಾಡ್ತಿದ್ರ ಮಕ್ಕಳು ಮಾಡ್ತಿದ್ರು ಅಲ್ವಾ? ಹಳ್ಳಿ ಮಕ್ಕಳು ಅದರಲ್ಲಿ ಶಾರ್ಪ್ ಇರ್ತಾರೆ, ಹಳ್ಳಿ ಮಕ್ಕಳು ಇಂಥ ಕಲೆಗಳಲ್ಲಿ ಮಾಡ್ತಾರೆ. ನಿಮ್ಗೂ ಖುಷಿ ಆಗ್ತಾ ಇತ್ತಾಗಿದ್ರೆ. ಅಂದ್ರೆ
ಈ ಅಂಗನವಾಡಿ ಮಕ್ಕಳು ಅಂತಂದ್ರೆ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು, ಚಿಕ್ಕ ಚಿಕ್ಕ ಅಂದ್ರೆ ಆ ಮಕ್ಕಳು ನಿಮ್ಮನ್ನೇ ತಾಯಿ ಅಂತ ನೋಡ್ತಾ ಇದ್ರು ಹೌದು ಅವಾಗ. ಸರ್. ನೀವು ಆ ಮಕ್ಕಳನ್ನ ನಿಮ್ ಮಕ್ಕಳು ಅಂತ ನೋಡ್ತಾ ಇದ್ರಿ ಹೌದು ಸರ್. ಅಲ್ವಾ? ಆ ಖುಷಿ ಇರುತ್ತಲ್ಲ. ಖುಷಿ ಮನೇಲಿ ಎಷ್ಟೇ ಸ್ವಂತ ಮಕ್ಕಳಿದ್ರು ಕೂಡ ಎಷ್ಟಿದ್ರು ಅಲ್ಲಿ ಸ್ಕೂಲ್ ಬಂದ್ರೆ ಎಲ್ಲಾನು ಎಲ್ಲರೂ ಮೇಲೆ ಹೋಗುತ್ತೆ ಸರ್. ಕರೆಕ್ಟ್. ಅದು ನಿಜವಾಗಿ ಕೆಲಸ ಮಾಡೋಂಥವ್ರಿಗೆ ಹೌದು ಆ ಭಾವನೆ ಬರ್ತದೆ ಅಂತ ಹೇಳ್ತಾ, ಆ ಮಕ್ಕಳಿಗೆ ಏನೇನು ಹೇಳ್ಕೊಟ್ಟಿದ್ರು ನೀವಲ್ಲಿ? ನಾವು ಅಕ್ಷರಗಳು ಹೇಳ್ಕೊಡ್ತಿದ್ವಿ, ಓಕೆ ABCD ಹೇಳ್ಕೊಡ್ತಿದ್ವಿ, Okay. ವಾರಗಳು ಹೇಳ್ತಿದ್ವಿ, ಆಮೇಲೆ ಜನವರಿ ಫೆಬ್ರವರಿ ಹೇಳ್ತಿದ್ವಿ, ಓಕೆ ಓಕೆ, ಹಣ್ಣುಗಳು ಪರಿಚಯ ಮಾಡ್ತಿದ್ವಿ, ಶಬಾಸ್. ಮತ್ತೆ ಈ ಚಿತ್ರ ಬಿಡಿಸೋದು ಕಲಿಸ್ತಿದ್ವಿ, ಹುಣಸೆ ಬೀಜ ಜೋಡಿಸೋದು ಮಾಡ್ತಿದ್ವಿ, ಬೇಳೆಕಾಳು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಬೇರೆ ಬೇರೆ ಮಾಡಿ ಬೇರೆ ಬೇರೆ ಸೊ ಅಂದ್ರೆ ಅಲ್ಲಿ ಅವರಲ್ಲಿ ಒಂದು ರೀತಿ ಜಾಣ್ಮೆನೂ ಬರಬೇಕು, ಮಾನಸಿಕನೂ ಬರಬೇಕು, ಶರೀರನೂ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ. ಸೊ ಅಂದ್ರೆ ಅಲ್ಲಿಗೆ ಥಿಯರಿ ಪ್ರಾಕ್ಟಿಕಲ್ ಅಂತಾರಲ್ಲ ಆ ತರ ಮಣ್ಣಲ್ಲಿ ಆಟ ಆಡಿಸ್ತಾರೆ. ಮಣ್ಣಲ್ಲಿ ಆಟ ಅದು ಮುಖ್ಯ. ಜೋಡಿ ಮಣ್ಣು ತಂದ್ಬಿಟ್ಟು ಜೋಡಿ ಮಣ್ಣಲ್ಲಿ ನಾವು ಗೊಂಬೆಗಳು ಮಾಡ್ತಿದ್ವು ಸರ್. ಮಕ್ಕಳು ಈ ತರ ನೋಡ್ಕೊಂಡು ಆ ತರ ಅವರು ಮಾಡ್ತಾ ಇದ್ರು, ಬೆಳವಣಿಗೆ ಆಗ್ತಿತ್ತು ಸರ್. ಅದರಲ್ಲಿ ಮಕ್ಕಳಿಗೆ ಕೊಟ್ಟಿದ್ರು. ಮಕ್ಕಳಿಗೆ ನೀವು ಪುಟ್ಟ ಪುಟ್ಟ ಗೊಂಬೆ ಪುಟಾಣಿ ಗೊಂಬೆ, ಕೈ ಎತ್ತಿ ಕರೆಯುತ್ತೆ, ಕಾಲೆತ್ತಿ ಕುಣಿಯುತ್ತೆ, ಚಾಕ್ಲೇಟ್ ತಿನ್ನುತ್ತೆ, ಪೇಟೆ ಎಲ್ಲ ಸುತ್ತುತ್ತೆ, ಗುಡ್ ಬಾಯ್ ಹೇಳುತ್ತೆ. ನೋಡಿ ನೋಡಿ ನೋಡಿ, ಇಷ್ಟೊತ್ತು ನೋಡಿದ್ರೆ ಒಳ್ಳೆ ರಾಗವಾಗಿ ಹಾಡು ಹೇಳಿದ್ರಿ. ಈಗ ನೋಡಿದ್ರೆ ಮಗು ಆಗೋಗ್ಬಿಟ್ರೆ ನೀವು ಕೂಡ. ಆ ಮಕ್ಕಳು ಹಿಂಗೆ ಹೇಳಿದ್ರೆ, ನೀವು ಚೆನ್ನಾಗಿ ರಾಗವಾಗಿ ಹೇಳಿದ್ರೆ ಮಕ್ಳು ಗೊತ್ತಾಗಲ್ಲ, ಕೇಳಲ್ಲ ಸರ್, ಕೇಳಲ್ಲ. ಹೌದು, ಅವ್ರಿಗೆ ಬರಲ್ಲ ಸರ್. ಅವ್ರಿಗೆ ನೋಡಿ, ಅವ್ರ ಇದಕ್ಕೆ ನಾವು ಹೋಗ್ಬೇಕು ಸರ್, ಅವು ನಮ್ಮ ಇದಕ್ಕೆ ಅವ್ರು ಬರಲ್ಲ, ಅವ ಮಕ್ಳಿದಕ್ಕೆ ನಾವು ಹೋಗ್ಬೇಕು. ಇದು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಶಿಕ್ಷಕರ ಒಂದು ಲಕ್ಷಣಗಳು ಅಂತಂದೇಳಿ ಹೇಳ್ಬಿಟ್ರೆ ಅವ್ರಿಗೆ ಬರಲ್ಲ. ನಿಜ, 4 ಲೈನ್ ಅಷ್ಟೇ. ನೋಡಿ, ಇವಾಗ ನೀವು ಕೂಡ ಎಂದೋ ಹೇಳ್ಕೊಟ್ಟಿದ್ದು, ಎಷ್ಟೋ ವರ್ಷದಿಂದ ಹೇಳಿರೋದು. ಆ ಹಾಡು ಬರೋಷ್ಟಕ್ಕೆ ನೀವು ಕೂಡ ಅಲ್ಲಿ ಕುಣಿಯೋ ನೆನಪು ಮಾಡ್ಕೊಂಡ್ಬಿಟ್ರಿ ಇವಾಗ ನೀವು ಇಲ್ಲಿ. ಬಹಳ. ಮತ್ತೆ ಇನ್ಯಾವ ಹಾಡು ಹೇಳ್ಕೊಟ್ಟಿದ್ರಿ ಅವ್ರಿಗಲ್ಲಿ? ಇನ್ನ ಚಿಕ್ಕ ಚಿಕ್ಕವೆಲ್ಲ ಹೇಳ್ಕೊಡ್ತೀವಿ ಸರ್. ದೋಣಿ ದೋಣಿ ದೋಣಿ, ಮೇಲೆ ನೋಡು ಆಕಾಶ, ಕೆಳಗೆ ನೋಡು ಭೂಮಿ, ಮಧ್ಯದಲ್ಲಿ ನೀರು, ನೀರಿನಲ್ಲಿ ಮೀನು. ವಾ 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 ವಾ, ನೋಡಿ ಹೆಂಗಿರುತ್ತೆ ಸಾಹಿತ್ಯ ಅಂತಕ್ಕಂಥದ್ದು ವೀಕ್ಷಕರೇ. ಆ ಸಾಹಿತ್ಯ ಒಂದ್ ಕಡೆ, ಅಲ್ಲಿ ಅರ್ಥ ಎಷ್ಟು ಚೆನ್ನಾಗಿ ಬರ್ತದೆ ಅಂದ್ರೆ ಮಕ್ಕಳಿಗೆ. ಹಾಡು ಹೇಳ್ಬಹುದಾ ನೀವು? ಹೇಳ್ತೀವಿ ಸರ್. ಯಾವ ಹಾಡು ಹೇಳ್ತೀರಾ? ಭಾವಗೀತೆ ಹೇಳ್ತೀವಿ. ಭಾವಗೀತೆ ಹೇಳ್ತೀವಿ. ನೋಡಿ, ಭಕ್ತಿಗೀತೆ ಆಯ್ತು, ಜನಪದ ಆಯ್ತು, ಸೋಬಾನೆ ಆಯ್ತು, ಮಹದೇಶ್ವರನ ಕುರಿತಂತ ಗೀತೆನೂ ಬಂತು, ಈಗ ಭಾವಗೀತೆನು ಹೇಳ್ತೀವಿ ಸರ್. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಕಮಲವಿಲ್ಲದ ಕೆರೆ ನನ್ನ ಬಾಳು, ಕಮಲವಿಲ್ಲದ ಕೆರೆ ನನ್ನ ಬಾಳು, ಚಂದ್ರನಿಲ್ಲದ ರಾತ್ರಿ ಬೀಳು, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕೃಷ್ಣ. ಯಾರಿಗಾದ್ರೂ ಹೇಳ್ಕೊಡ್ತಾ ಇದ್ದೀರಾ ಈಗ? ಹೇಳ್ಕೊಡ್ತೀವಿ ಸರ್. ಹುಡುಗನ್ ರೆಡಿ ಮಾಡಿದೀವಿ ಸರ್ ಆಲ್ರೆಡಿ. ಶಬಾಸ್. ಅವನು ಡಿಗ್ರಿಗೆ ಬರ್ತಾನೆ ಸರ್, ಇಲ್ಲೇ ಚಿಕ್ಕಬಳ್ಳಾಪುರ ಕಾಲೇಜಿಗೆ ಬರ್ತಾನೆ. ಅವ್ನ್ ರೆಡಿ ಮಾಡಿದೀರಾ? ಸೊ ಆ ಹುಡುಗ, ಒಬ್ಬ ಹುಡುಗ ಹಾಡ್ಲಿಕ್ಕೆ ಸಿದ್ಧ ಆಗ್ಬಿಟ್ಟಿದ್ದಾರೆ, ಇನ್ನೊಂದಷ್ಟು ಜನ ಕಲಿತಾ ಇದ್ದಾರೆ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಕಲಿಸಿ ಎಲೆಮರೆಕಾಯಿ ಅಂತ ಎಷ್ಟೋ ಜನ ಕಲಾವಿದರಿದ್ದಾರೆ. ಏನೂ ಇಲ್ಲ, ಎಂದು ಪ್ರಚಾರ ಇಲ್ಲ. ಒಳ್ಳೆ ಕಂಠ ಇದೆ, ಒಳ್ಳೆ ಸಾಹಿತ್ಯ ಇದೆ ಅವರಲ್ಲಿ, ಒಳ್ಳೆಯ ಕಲೆಯ ಭಂಡಾರ ಇದೆ. ಅದನ್ನ ಆಚೆಗೆ ತಗೊಂಡ್ಬರ್ಬೇಕು, ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಬೇಕು. ಇದ್ರ ಬಗ್ಗೆ ಸರ್ಕಾರಗಳು ಕೂಡ ಒಂದಷ್ಟು ಗಮನ ಹರಿಸ್ಬೇಕಾಗ್ತದೆ. ಇವಾಗ ಈ ಒಂದು ವಿಚಾರಗಳ ಬಗ್ಗೆ ನೀವು ಸರ್ಕಾರಕ್ಕೆ ಏನ್ ಇಷ್ಟಪಡ್ತೀರಿ ಹೇಳಲಿಕ್ಕೆ ಅಂತಂದ್ರೆ? ಸರ್ಕಾರಕ್ಕೆ ಏನನ್ನ, ಸರ್ಕಾರಿ ಅವರು ಏನಾದ್ರು ನಮ್ಗೆ ಒಂದು ಗೌರವಧನ ಅಂತ ಕೊಟ್ಟಾಗ ನಾವು ಒಂದ್ ಸ್ವಲ್ಪ ಜೀವನ ಅದ್ರಲ್ಲಿ ನಡ್ಸ್ಕೊಂತೀವಿ ಸರ್. ಇನ್ನೊಂದಷ್ಟು ಸಿದ್ಧ ಮಾಡಕ್ಕೂ ಇದ್ ಮಾಡ್ಕೊಂತೀವಿ ಸರ್ ನಾವು. ಅಂದ್ರೆ ಸೊ ನಿಮ್ಮಂತ ಹಳೆ ಕಲಾವಿದರಿಗೆ, ಮೂಲ ಕಲಾವಿದರಿಗೆ ಸರ್ಕಾರಗಳು ಏನನ್ನಷ್ಟು ಪ್ರಾಶಸ್ತ್ಯ ಕೊಡಬೇಕು, ಗುರುತಿಸ್ಬೇಕು ಅಂತ ಕೇಳ್ತೀರಾ? ಬಹಳ ಸಂತೋಷ. ರಂಗಗೀತೆಗಳು ಏನಾದ್ರು ಅಭ್ಯಾಸ ಮಾಡಿದ್ರಾ? ರಂಗಗೀತೆಗಳು ಆಡ್ತೀವಿ ಸರ್. ಆಡ್ತೀವಿ ಸರ್. ನಾಲ್ಕ ಇದೆಯಾ ಇವಾಗ ಯಾವ್ದಾದ್ರು? ಯಾವ್ದೋ ಆಡ್ತೀವಿ, ಹಾಡಿ ನೋಡೋಣ. ಏನಿ ಸಮರವೋ ಏನಿ ಸಮರವೋ, ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು
ಸತ್ಯ ಧರ್ಮಗಳ ಉಳಿಸಲು ಜಗದಿ ಏನಿ ಸಮರವೋ, ಏನಿ ಸಮರವೋ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸಲು ಜಗದಿ ಏನಿ ಸಮರವೋ, ಏನಿ ಸಮರವೋ. ದರಿಯ ದುರಿತವನ್ನು ಪರಿಹರಿಸೆ ಪರಮಾತ್ಮನು ಜನಿಸಿದ ದರೆಯೊಳಗೆ, ದರಿಯ ದುರಿತವನ್ನು ತರೆಯೊಳಗೆ ಪರಮಾತ್ಮನು ಜನಿಸಿದ ದರೆಯೊಳಗೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನೆನಿಸಿ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನೆನಿಸಿ. ತಲೆ ಕಾಯ್ದ ಪರೆವ ಜನಕ ಏನಿ ಸಮರವೋ, ಏನಿ ಸಮರವೋ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸಲು ಜಗದಿ ಏನಿ ಸಮರವೋ, ಏನಿ ಸಮರವೋ. ನಾವು ಬಡ ಕುಟುಂಬದಲ್ಲಿ ಬೆಳೆದಿರೋರು ಸರ್. ನಾವು ಇಷ್ಟು ದಿನ ನಮ್ಗೆ ಇದ್ದಿತ್ತು. ಇವಾಗ ನಮ್ ಕೆಲ್ಸನೂ ರಿಟೈರ್ಡ್ ಆಗೋಯ್ತು. ಇವಾಗ ಇದೇ ಭಜನೆ ಕಾರ್ಯಕ್ರಮಗಳು ಇದು ಹೋಗ್ತೀವಿ. ಅವ್ರೇನೋ ಒಂದ್ ಸ್ವಲ್ಪ ಸಂಭಾವನೆ ಕೊಡ್ತಾರೆ ಸರ್, ಅಷ್ಟೇ. ಅವತ್ತಿನ ಇದಕ್ಕೆ ಅವತ್ತಿಗಾಗುತ್ತೆ. ಅಂದ್ರೆ ಏನು ಅಂತಂದ ಹೇಳಿದ್ರೆ, ಈಗ ನೀವು ಮನೆ ಕಡೆನೂ ಸದೃಢರಾಗಿಲ್ಲ, ಇಲ್ಲ ಸರ್, ಬಟ್ ಈ ಕಲೆನೇ ನಂಬ್ಕೊಂಡಿದ್ದೀರಿ ಇವಾಗ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಅದೇನು ನಿರಂತರವಾಗಿ ಭಜನೆಗಳು ಅವೇನು ಇರೋದಿರೋದಿಲ್ಲ. ಎಂದೋ 6 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು ಕಾರ್ಯಕ್ರಮ ಇರ್ತವೆ, ಅದು ಕಡಿಮೆ ಹಳ್ಳಿ ಕಡೆ. ಸೊ ಈ ನಿಟ್ಟಿನಲ್ಲಾದ್ರೂ ಸರ್ಕಾರ ಇಂಥ ಕಲೆಯನ್ನ ಗುರ್ತಿಸ್ಬೇಕು, ಕಲಾವಿದರನ್ನ ಗುರ್ತಿಸ್ಬೇಕು, ಉಳಿಸ್ಬೇಕು ಅಂತಂದೇಳಿ ಕೇಳ್ತಾ ಇದ್ದೀವಿ. ಖಂಡಿತ ಅಮ್ಮ. ಬೇರೆ ಇನ್ಯಾವ್ದಾನ ಒಂದು ಗೀತೆ ಹಾಡಬಹುದಾ ಅಂತ? ಹಾಡ್ತೀರಾ? ಹಾಡಿತಾ ಜಾನಪದ ಹೇಳ್ತೀವಿ. ಜಾನಪದ ಗೀತೆ ಹಾಡ್ತಾರೆ? ಓ ಖಂಡಿತ. ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. ಹುಟ್ಟುತ್ತ ಹುಲ್ಲು ಹಾದೆ ಬೆಳೆಯುತ್ತ ಮರವು ಹಾದೆ, ಹುಟ್ಟುತ್ತ ಹುಲ್ಲು ಹಾದೆ ಬೆಳೆಯುತ್ತ ಬಿದಿರು ಹಾದೆ. ಬೆಟ್ಟಾದ ತಳೆಗೆ ಇದ್ದು, ಬೆಟ್ಟಾದ ತಳೆಗೆ ಇದ್ದು ಅದರುದ್ದ ಬೆಳೆದಿದ್ದೆ, ಬೆಟ್ಟಾದ ತಳೆಗೆ ಇದ್ದು ಅದರುದ್ದ ಬೆಳೆದಿದ್ದೆ. ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. ರಂಗನಿಗೆ ಕೊಳಲು ಹಾದೆ ಕಂದನಿಗೆ ತೊಟ್ಟಿಲಾದೆ, ರಂಗನಿಗೆ ಕೊಳಲು ಹಾದೆ ಕಂದನಿಗೆ ತೊಟ್ಟಿಲಾದೆ. ಹಾಡುವ ಮಕ್ಕಳಿಗೆ, ಹಾಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ, ಹಾಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ. ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. ನೋಡಿ, ಬಿದಿರನ್ನ ನಮ್ಮ ಜನಪದರು ಯಾವ ರೀತಿ ತಗೊಂಡಿದ್ದಾರೆ ಅಂತಂದ ಹೇಳಿದ್ರೆ, ಆ ಬಿದಿರು ಎಲ್ಲೆಲ್ಲಿ ಉಪಯೋಗ ಆಗ್ತೀಯ ಅಂತಂದೇಳಿ ಉಪಯೋಗ ಆಗುತ್ತೆ. ನೀವು ನೋಡಿ, ಅದು ಉಪಯೋಗ ಆಗೋದ್ರಿಂದ ಆ ಬಿದಿರನ್ನ ಪ್ರಕೃತಿನ ಕೂಡ ತಾಯಿ ಅಂತ ತಗೊಳ್ತೀವಿ ಅಲ್ವಾ. ಇದು ನಮ್ಮ ಜನಪದರು ಬಳಸ್ಕೊಂಡು ಬಂದಿರ್ತಕ್ಕಂಥದ್ದು ಅಂತಂದು ಹೇಳ್ತಾ. ಯಶೋದಮ್ಮನವರೇ, ನೀವು ಈಗ ಹೇಳಿದ್ರಿ ಹುಣ್ಣಿಮೆ ಕಾರ್ಯಕ್ರಮಗಳು ಇರ್ತವೆ, ಹುಣ್ಣಿಮೆ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನಲ್ಲ ಇದ್ ಮಾಡ್ತಾ ಇದೀವಿ ಅಂತಂದೇಳಿ. ಈ ಹಬ್ಬ ಹರಿದಿನಗಳು ಅಂದ್ರೆ ಜನಪದರಿಗೆ ಬಹಳ ವಿಶೇಷ ಆಗುತ್ತೆ. ಏನೋ ಒಂದು ವಿಶೇಷ, ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷ ಇರ್ತದೆ. ಆ ರೀತಿಯಾದ ವಿಶೇಷ ಯಾವ್ದಾದ್ರು ಹಬ್ಬ ಇತ್ತಾ? ಏನ್ ಆಚರಣೆ ಮಾಡಿದ್ರ ನೀವು? ಹೌದು ಸರ್, ಹೋಲಿ ಹಬ್ಬ ಅಂತ ಬರುತ್ತಲ್ಲ, ಆ ಹೋಲಿ ಹಬ್ಬಕ್ಕೆ ಚಂದ್ರಮ್ಮ ಅಂತ ಚಂದ್ರಮ್ಮನ್ನ ಅವು ಸಗಣಿನಲ್ಲಿ ಸಾರಿಸ್ಬಿಟ್ಟು ಅಲ್ಲಿ ಚಂದ್ರಮ್ಮನ್ನ ಭೂಮಿ ಮೇಲೆ ಸಾಕಿ ಅದಕ್ಕಾಗಿ ರಂಗೋಲಿಗಳು ಅದ್ರದೇ ತರದ್ದು ರಂಗೋಲಿಗಳು ಹಾಕ್ಬೇಕು. ಅಂದ್ರೆ ಅಲ್ಲಿಗೆ ಹೋಳಿ ಹುಣ್ಣಿಮೆ ಬರ್ತಕ್ಕಂಥದ್ದೇ ಬೇರೆ ರಂಗೋಲಿ, ಅದೇ ರಂಗೋಲಿ ಇರುತ್ತೆ ಸರ್. ಆ ರಂಗೋಲಿ ಹಾಕ್ಬೇಕು. ಎಲ್ಲ ಜನ ಸೇರ್ಕೊಂಡು ನಾವೆಲ್ಲ
ಅದಕ್ಕೆ ಒಂದಷ್ಟೊತ್ತು 12 ಗಂಟೆವರೆಗೂ, ಇವಾಗ 12 ಗಂಟೆವರೆಗೂ ಇರಲ್ಲ ಸರ್. 10 ಗಂಟೆ ಅಂದ್ರೆ ಎಷ್ಟು ಅಂದ್ರೆ ನಿಮ್ಮ ಇದರಲ್ಲಿ ಹಿಂದಿನ ಕಾಲದಲ್ಲಿ ಸುಮಾರು ಅದು ಹಿಂದಿನ ಕಾಲದಲ್ಲಿಂದ ಮಾಡಿರೋದು, ನಾವಿನ್ನೂ ಬಿಡ್ತಾ ಇಲ್ಲ ಸರ್. ಅದು ಮಾಡ್ಕೊಂಡೇನೆ ಬರ್ತಾ ಇದ್ವಿ ಸರ್. ಅದನ್ನ ಅವಾಗ ನಾವು ಚಂದ್ರಮ್ಮನ ಹಾಡುಗಳೆಲ್ಲ ಆಡ್ತೀವಿ ಸರ್. ಚಂದ್ರಮ್ಮನ ಹಾಗೂ ಹಾಡಿದೆ ಒಂದಾಗಾದ್ರೆ, ರಂಗೋಲಿ ಬಿಡಿಸಿ ಆ ಚಂದ್ರಮ್ಮನ ಹಾಡಿದೆ. ಯಾವ ಹಾಡಿದೆ ಕೇಳಬಹುದಾ? ಕೇಳಿ ಸರ್, ಹೇಳ್ತೀನಿ ಸರ್. ಹೇಳಿಮ್ಮ. సిన్ని మీరేం టొళ్ళే సిన్నక్క మీరేం టొళ్ళే దాದಿ మీರೇಂ ಟೊಳ್ಳೆ ದಾದ್ರ ಮಗ್ಗಾಲೆ. ಒಂದು ಬ್ಯಾಚ್ ಹೇಳೋದು ಸರ್. ಮತ್ತೆ ಇನ್ನೊಂದು ಬ್ಯಾಚು ಸಿನ್ನಿ ಮೆಂಬಾಯೊಳ್ಳೆ ಸಿನ್ನಕ್ಕ ಮೆಂಬಾಯೊಳ್ಳೆ ದಾದಿ ಮೆಂಬಾಯೊಳ್ಳೆ ದಾದ್ರ ಮಗ್ಗಾಲೆ. ಅವರು 2 ಬ್ಯಾಚ್ ಮಾಡ್ಕೊಳ್ಳೋದು ಸರ್. ಇವರು ಯಾವ ಜಾತಿ ಅಂತ ಇವ್ರು ಹೇಳುದು, ಅವರು ನಮಗೆ ಜಾತಿ ಅಂತ. ಅಲ್ಲಿ ಮನರಂಜನೆಗೆ ಜಾತಿ ತಗೊಳ್ತಾ ಇದ್ರು. ಅವ್ರದ್ದು ಗುರುತುಗಳು ಹೇಳ್ತಾರಲ್ಲ ಸರ್ ಅವರು. ಸಿನ್ನಿ మీరుడ్డాళ్ళేవే సిన్నక్క మీరుడ్డాళ్ళేవే దాది మీరుಡ್డాళ్ళేవೇ ದಾದ್ರ ಮಗ್ಗಾಲೆ. ಅಂದ್ರೆ ಅವರು ಕುಲ ಕಸಬುಗಳು ಇರ್ತೈತಲ್ಲ ಸರ್. ಇವಾಗ ನಾಯಕರು ಅಂತಂದ್ರೆ ಅವರು ಬೇಟೆ ಆಡೋದು ಇದು ಅಂತ ಹೇಳ್ಬಿಟ್ಟು ಅವರು ರುಡ್ ಕಟ್ಟಿಗೆ ಅಂತ ಬರ್ತಾ ಇತ್ತಲ್ಲ ಸರ್, ಅದು ಹೇಳೋ ತರ. ಅವಾಗ ಇವ್ರು ಹೇಳೋದು ಇನ್ನೊಂದ್ ಬೆಚ್ಚು, ಸಿನ್ನಿ ಮಾರುಡ್ಡಳ್ಳಿ ಓ ಸಿನ್ನಕ್ಕ ಮಾರುಡ್ಡಳ್ಳಿ ಗೋದಾದಿ ಮಾರುಡ್ಡಳ್ಳಿ ಗೋದಾದ್ರು ಮಗ್ಗಾಲೆ. ಅದು ಒಂದಷ್ಟಾಯ್ತು ಸರ್. ತುಂಬಾ ಖುಷಿ ಕೊಡುತ್ತಲ್ಲ ಇದು, ಏನೋ ಒಂಥರ ಕಾಂಪಿಟೇಷನ್. ಅವ್ರ ಮೇಲೆ ಅವ್ರು ಯಾವ್ದನ್ನ ತಪ್ಪೋದ್ರೆ ಅವ್ರಿಗೆ ನೀವು ಸಿನ್ನಿ ಮೀರ್ ಸೋಲ್ತ್ರೆ ಮೇ ಸಿನ್ನಕ್ಕ ಮೀರ್ ಸೋಲ್ತ್ರೆ ಮೇ ದಾದಿ ಮೀರ್ ಸೋಲ್ತ್ರೆ ಮೇ ದಾದ್ರು ಮಗ್ಗಲೆ ಅಂತ ಹೇಳೋದು. ಹೇಳಕ್ ಮುಂದೆ ಅವರು ಅದು ಹಾಡಲ್ಲೇ ಹಾಡನ್ ರೂಪದಲ್ಲಿ ಅದನ್ನ ಹೇಳೋದು ಸರ್. ನೀವು ಸೋತೋಗ್ಬಿಟ್ರಾ ಸೋತ್ರ ನಾವು ಅಂತ. ಸಿನ್ನಿ ಮೇಮ್ ಸೋಲ್ದೆ ಅಂತ ಒಪ್ಕೊಂತಾರ. ಅಲ್ಲೂ ಅದನ್ನು ಒಪ್ಕೊಂಡಿಲ್ಲ ಅವರು. ತೆಲುಗು ಹಾಡ್ತೀವಿ ಸರ್. ಹೌದಾ? ಸೊ ತೆಲುಗು ಯಾವ್ದಾದ್ರು ಒಂದು ಹಾಡಬಹುದಾ ಅಲ್ಲಿ? ಒಗ್ಪುವೇ ಕೋಸಿ ರಾಯಮಿಂಡೆ ಪೆಟ್ಟಿ రాయమ్మ రాయి రత్నాలు సిలుక మాముద్దు గౌరంకి గల్లె గలగజ్జలే. 2 పూలే కోసి రాయమిందే పెట్టి రాయమ్మ రాయి రత్నాలు సిలుక మాముద్దు గౌరంకి గల్లె గలగజ్జలే. ನೋಡಿ ಅಲ್ಲಿ ಒಂದು ಮಗುಗೂ ಏನೋ ಒಂದು ಆಭರಣಗಳು ಹೇಳದಂಗೂ ಇರ್ಬೇಕು. ತೆಲುಗು ಕೂಡ ಚೆನ್ನಾಗಿ ಹಾಡ್ತೀರಾ, ಕನ್ನಡ ತೆಲುಗು ಎರಡೂ ಚೆನ್ನಾಗಿ ಹಾಡ್ತೀರಾ, ಒಳ್ಳೆ ಕಂಠ ಇದೆ. ಕೃಷ್ಣ 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 ದೇವಾ ದೀನ ಬಾಂಧವ ಅಸಹಾಯುರಾಲುರಾ ಕಾವರ ದೇವಾ. కాలుని నైనా కదనములోన గెలువు జాలిన నా పతులు. కాలుని అయినా కదనములోన గెలువు జాలిన నా పతులు. కర్మబంధము తెంచకలేక మిన్ను కొండేరు స్వామి. నిన్ని మదిలో నమ్ముకొనేరా నిన్ని మదిలో నమ్ముకొనేరా నీవే నా దిక్కురారా దేవా దీన బాంధవా అసహాయురాలురా ಕಾವರ ದೇವಾ. ಇಷ್ಟೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಮಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ, ಒಳ್ಳೆಯ ಕಲೆಯ ರಸದೌತಣ ನೀಡಿದ್ದಕ್ಕೆ ನಿಮಗೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು ತಾಯಿ. ವೀಕ್ಷಕರೇ ನೋಡಿ, ಇದೇ ಹೇಳಿದ್ದು ನಾನೀಗ, ಯಾವುದೋ ಒಂದು ಚಿಕ್ಕ ಹಳ್ಳಿನಲ್ಲಿರ್ತಕ್ಕಂಥವರು, ಮೂಲ ಸೌಕರ್ಯಗಳು ಇಲ್ದಿರ ಬೆಳೆದಂಥವರು, ಇವತ್ತಿಗೂ ಕೂಡ ಕೌಟುಂಬಿಕವಾಗಿ ಸದೃಢತೆಯನ್ನು ಇಲ್ಲದೆ ಇರ್ತಕ್ಕಂಥವರು,
ಇಂಥವ್ರಿಗೆ ಅವಕಾಶಗಳು ಬೇಕು. ಇಂಥವ್ರಿಗೆ ಅವಕಾಶಗಳು ಕೊಟ್ಟಾಗ, ಇಂಥ ತಂಡಗಳಿಗೆ ಅವಕಾಶ ಕೊಟ್ಟಾಗ ಕಲೆನೂ ಬೆಳೀತದೆ, ಅವ್ರ ಜೀವನಕ್ಕೂ ಏನೊಂದಷ್ಟು ಉಪಯೋಗ ಆಗ್ತದೆ. ಈ ವಿಚಾರಗಳನ್ನು ನಮ್ಮ ಸಂಘ ಸಂಸ್ಥೆಗಳು ಗಮನ ಹರಿಸ್ಬೇಕು. ಜೊತೆಗೆ ಸರ್ಕಾರ ವಿಶೇಷವಾಗಿ ಗಮನ ಹರಿಸಿ ಇಂಥವ್ರಿಗೆ ಸಹಕಾರ ಮಾಡಲಿ ಅಂತಂದೇಳಿ ಭಾವಿಸ್ತಾ ಮತ್ತೊಬ್ಬ ಅತಿಥಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.